ಹೀಗೆ ಕೊಟ್ಟು ಎಷ್ಟೇ ದುಡ್ಡು ಯಾರು ಕೊಡ್ತಾರಂತ ಹೇಳಿದರು, ಇಲ್ಲ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ, ನನಗೊಂದು ನೆಲೆ ಕೊಟ್ಟಂಥ ಆ ತಾಯಿಗೆ ನಾನು ಋಣ ಕೊಡಬೇಕು ಅಂತ ಹೇಳಿಕೊಂಡು ಬಿಟ್ಟುಕೊಂಡು ಬಂದವ. ಇಂಥ ಪ್ರೀತಿಗಳನ್ನು ನಾನು ಕಂಡಿದ್ದೇನೆ. ಅದರಲ್ಲಿ ಆ ಜಾತಿ ಈ ಜಾತಿ ಆ ಮತ ಈ ಮಾತಾಡಲ್ಲ. ನಾನು ಯಾವ ಮುಸಲ್ಮಾನರು ಬಂದಾಗಲೂ ಕೂಡ ಒಂದು ಬ್ಯಾರಿ ಭಾಷೆಯಲ್ಲಿ ಮಾತನಾಡಿಕೊಂಡು ಅವರಿಗೆಲ್ಲರಿಗೂ ನಾನೊಬ್ಬ ವೈದ್ಯ, ಅವರ ವೈದ್ಯ ಅಂತ ಹಾಕ್ಕೊಂಡು ನೋಡಿಕೊಂಡದ್ದು ನನಗೆ ಈಗಲೂ ನಾನು ಮುಸಲ್ಮಾನರ ಒಂದು ಬ್ಯಾರಿ ಭಾಷೆಯನ್ನು ಮಾತಾಡ್ತಿರೋದನ್ನು ನಾನು ನೋಡಿದ್ದೇನೆ. ನನ್ನ ವಿದ್ಯಾಸಂಸ್ಥೆಯಲ್ಲಿ ಇವತ್ತಿಗೂ 1,500ಕ್ಕೂ ಮಿಕ್ಕಿ ಮುಸಲ್ಮಾನ ವಿದ್ಯಾರ್ಥಿಗಳು ಇದರಲ್ಲಿ ಇರುವುದು ಅದು ನಾನಿಟ್ಟಂಥ ಪ್ರೀತಿ ವಿಶ್ವಾಸಕ್ಕೆ. ಎಂದೂ ನಮ್ಮ ಜೀವನದಲ್ಲಿ ಯಾವತ್ತು ಎಂತೆಂಥ ಘಟನೆಗಳು ಬಂದಾಗಲೂ ಕೂಡ ನಮ್ಮ ವಿದ್ಯಾರ್ಥಿಗಳಲ್ಲಾಗಲಿ ನಮ್ಮ ಆಡಳಿತದಲ್ಲಾಗಲಿ ಎಲ್ಲೂ ಭೇದಗಳು ಬರೋದನ್ನು ನಾನು ಕಂಡಿದ್ದೇನೆ. ಅದು ಮುಸಲ್ಮಾನರು ಕ್ರೈಸ್ತರು ಅವರು ಇವರು ಆ ಜಾತಿ ಈ ಜಾತಿ ಎಂಬ ಪ್ರಶ್ನೆ ಇಲ್ಲ. ಇದು ವಿದ್ಯಾಸಂಸ್ಥೆ. ಮುಸಲ್ಮಾನರಿಗೆ ಸಂಬಂಧಪಟ್ಟ ವಿಚಾರದಲ್ಲೂ ಆಗುವಾಗ ಅವರಿಗೊಂದು ಶುಕ್ರವಾರ ಪ್ರಾರ್ಥನೆ ಮಾಡುವಂಥ ಕ್ರಮವನ್ನು ಅವರು ಬಲವಾಗಿ ನಂಬಿಕೊಂಡು ಬಂದವರು. ನಮ್ಮ ಆವರಣದೊಳಗೆ ಒಂದು ಜಿಮ್ಮವನ್ನು ಮಾಡುವ ಅವಕಾಶ ಕೊಟ್ಟು ನೀವು ಪ್ರಾರ್ಥನೆಯನ್ನು ಯಥಾ ಪ್ರಕಾರ ಗುರುಗಳನ್ನು ಇಟ್ಟುಕೊಂಡು ಅದಕ್ಕೊಂದು ಕಮಿಟಿಯನ್ನೇ ನಾನು ಮಾಡಿ ಅದಕ್ಕಾಗಿಯೇ ಒಂದು ಜಾಗವನ್ನು ಕೊಟ್ಟು ಆ ಜುಮ್ಮವನ್ನು ಮಾಡಿಕೊಂಡು ಹೋದೆವು. ಅದರ ಜೊತೆಯಲ್ಲಿ ಈ ಸಂಜೆಯ ಪ್ರಾಮುಖ್ಯವಾದಂಥ ಸಮಯ, ಬೆಳಗಿನ ಪ್ರಾಮುಖ್ಯವಾದಂಥ ಸಮಯ, ಇಂಥ ಸಮಯದಲ್ಲಿ ಮುಸಲ್ಮಾನ ಮಕ್ಕಳು ಇವತ್ತು ಎಷ್ಟೋ ಜನ ಈ ಕುರಾನನ್ನು ಬೋಧನೆ ಮಾಡಲಿಕ್ಕಾಗಿ ಅವರವರ ಧಾರ್ಮಿಕ ಕೇಂದ್ರಗಳಿಗೆ ಹೋಗುವುದನ್ನು ನಾನು ಗಮನಿಸ್ತಾ ಇದ್ದೆ. ಅದೇ ರೀತಿ ವಿದ್ಯಾಸಂಸ್ಥೆಯನ್ನು ಮುನ್ನಡೆಸಿಕೊಂಡು ಹೋಗುವಂಥ ಮುಖ್ಯೋಪಾಧ್ಯಾಯರುಗಳು ಕೂಡ ಕೆಲವು ಸಲ ಮುಸಲ್ಮಾನರ ಮೇಲೆ ಒಂದು ಬೇರೆ ಮಾತಾಡ್ತಾಯಿದ್ರು. ಯಾಕೆಂತ ಹೇಳಿದರೆ ಅವರಿಗೆ ವಿದ್ಯೆ ಮೇಲೆ ಆಸಕ್ತಿ ಇಲ್ಲ, ಅವರು ಹೆಚ್ಚು ಧಾರ್ಮಿಕವಾದಂಥ ವಿಚಾರಕ್ಕೆ ಹೋಗ್ತಾರೆ ಎಂಬ ಮಾತನ್ನು ಹೇಳ್ತಿದ್ರು. ನನಗೂ ಆಗ್ತಿತ್ತು ಬೆಳಿಗ್ಗೆ ಮತ್ತು ಆ ಸಂಜೆಯ ಸಮಯದಲ್ಲಿ ಈ ಮುಸಲ್ಮಾನ ಮಕ್ಕಳು ಇವರು ಈ ಕುರಾನ್ನ ಬೋಧನೆಗೆ ಬೇಕಾಗಿ ಇವರು ಈಗ ಸಮಯವನ್ನು ಉಪಯೋಗ ಮಾಡ್ತಾ ಇರುವ ಸಂದರ್ಭದಲ್ಲಿ ಯಾಕೆ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಕುರಾನನ್ನು ಕೂಡ ನಾವೊಂದು ಪಾರ್ಟಾಗಿ ತೆಗೆದುಕೊಂಡು ಅದನ್ನು ನಮ್ಮ ಮಕ್ಕಳು ನಮ್ಮಲ್ಲಿ ಕಲಿಯುವಂಥ ವಿದ್ಯಾರ್ಥಿಗಳು 10ನೇ ತರಗತಿಯ ಕೆಳಗಿನವರು ಯಾಕೆ ಇಲ್ಲಿ ಪ್ರತ್ಯೇಕವಾಗಿ ಅದನ್ನು ಓದಬಾರದು ಎಂಬ ಕ್ರಮವನ್ನು ಮಾಡಿಕೊಂಡು 2 ಜನ ಗುರುಗಳನ್ನೂ ಇಟ್ಟುಕೊಂಡು 10ನೇ ತರಗತಿಯವರೆಗೆ ಕುರಾನನ್ನು ಕಲಿಯುವ ಮುಸಲ್ಮಾನ ಮಕ್ಕಳು ಕುರಾನನ್ನು ಕಲಿಯುವ ಕೆಲಸವನ್ನು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಮಾಡಿಕೊಂಡು ಹೋದೆವು. ಅರಬಿಕ್ ಲ್ಯಾಂಗ್ವೇಜ್ ಬಹಳ ಮುಖ್ಯ. ಅರಬಿಕ್ ಲ್ಯಾಂಗ್ವೇಜ್ ಎಂಬುದು ಬಹಳ ಮುಖ್ಯ. ನಾವು ಭಾಷೆಗೆಲ್ಲ ಒತ್ತು ಕೊಡುವವರು. ಇಂಥ ಸಂದರ್ಭದಲ್ಲಿ ಮಣಿಪುರದಿಂದ ಬಂದಂಥ ಒಂದು 400-500 ಮಕ್ಕಳು ಇಲ್ಲಿದ್ದಾರೆ. ಅಂಥವರಿಗೆ ಮಣಿಪುರ ಲ್ಯಾಂಗ್ವೇಜಿನ ಒಂದು ಇದನ್ನು ಇರ್ಬೋದು, ಅಥವಾ ಕೇರಳದಿಂದ ಬಂದ ವಿದ್ಯಾರ್ಥಿಗಳು ತುಂಬ ಇದ್ದಾರೆ, ಮಲಯಾಳಮನ್ನು ಕೂಡ. ಇದರ ಜೊತೆಯಲ್ಲಿ ನಾವು ಅರಬಿಕ್ ಲ್ಯಾಂಗ್ವೇಜನ್ನು ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಈ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ತೆಗೆದುಕೊಂಡು ನಮ್ಮಲ್ಲಿರುವಂಥ ಮಕ್ಕಳಿಗೂ ಕೂಡ ತೊಂದರೆ ಆಗಬಾರ್ದು ಎಂಬ ದೃಷ್ಟಿಯಿಂದ ರಂಜಾನನ್ನು ಆಚರಣೆ ಮಾಡುವಾಗ ಎಲ್ಲರೂ ನೀವು ಆಚರಣೆ ಮಾಡಿ, ಅದಕ್ಕೆ ಬೇಕಾಗುವ ವ್ಯವಸ್ಥೆ ಏನು ಬೇಕು, ಬೆಳಗಿನ ಎಷ್ಟು ಹೊತ್ತಿಗೆ ನಿಮಗೆ ತಿಂಡಿ ತಿನಿಸಾಗಬೇಕು, ಸಂಜೆ ಎಷ್ಟು ಹೊತ್ತಿಗೆ ಕೊಡಬೇಕು, ಎಲ್ಲವನ್ನು ಭಾಳ ಸೀರಿಯಸ್ ಆಗಿ ತೆಗೆದುಕೊಂಡು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಪ್ರತಿ ಹಾಸ್ಟೆಲ್ಗಳಲ್ಲೂ ಕೂಡ ವ್ಯವಸ್ಥೆಯನ್ನು ಮಾಡಿಕೊಂಡು ಮಕ್ಕಳು ಎಲ್ಲರೂ ಕೂಡ ಮುಸಲ್ಮಾನ ಮಕ್ಕಳು ಎಲ್ಲರೂ ಕೂಡ ಆ ರಂಜಾನನ್ನು ಭಾಳ ಸುಂದರವಾಗಿ ಇಲ್ಲಿ ಆಚರಣೆ ಮಾಡುವ ಜೊತೆ ನಮ್ಮ ಈ ಆವರಣದೊಳಗೆ ನಾವು ದೀಪಾವಳಿಯನ್ನು ಪ್ರಬಲವಾಗಿ ತೆಗೆದುಕೊಂಡಿದ್ದೇವೆ, ನಾವು ಕ್ರಿಸ್ಮಸನ್ನು ಪ್ರಬಲವಾಗಿ ತೆಗೆದುಕೊಂಡಿದ್ದೇವೆ, ಈ ರಂಜಾನ್ನ ಒಂದು ಇಫ್ತಾರ್ ಕೂಟವನ್ನು ಪ್ರಬಲವಾಗಿ ತೆಗೆದುಕೊಂಡಿದ್ದೇವೆ. ಕಾರಣ ನಮ್ಮ ಸೌಹಾರ್ದಯುತವಂಥ ಬದುಕಿಗೆ ಬೇಕಾಗಿದ್ದನ್ನೆಲ್ಲ ಇಟ್ಟುಕೊಂಡಿದ್ದೇವೆ ನಮ್ಮ ವಿದ್ಯಾರ್ಥಿಗಳ ಜೊತೆ. ಈ ರಂಜಾನನ್ನು ಕೂಡ ಇಫ್ತಾರ್ ಕೂಟವನ್ನು ಕೂಡ ನನಗೇ ಆಶ್ಚರ್ಯ ಆಗ್ತದೆ. ಇದನ್ನು 28 ವರ್ಷದಿಂದ ನಾವು ಆಚರಣೆ ಮಾಡಿಕೊಂಡು ಬಂದೇವೆ ಇವತ್ತಿಗೆ. ಇಂಥ ಸಂದರ್ಭದಲ್ಲಿ ಇವತ್ತು ನಾವೊಂದು ಯಾವುದೇ ಒಂದು ಕಾಗದವನ್ನು ಪ್ರಿಂಟ್ ಮಾಡದೆ ಏನನ್ನೂ ಮಾಡದೆ ಒಂದು 8,000 10,000 ಜನ ಒಂದು ಸೇರೋದು, ಆಗ ಒಂದು ಅಲ್ಲಿದ್ದಂಥ ಪ್ರೀತಿಯನ್ನು ಅಲ್ಲಿ ಬಂದಂಥ ಜನರ ಒಂದು ಕಣ್ಣಿನಲ್ಲಿ ಅವರ ಮುಖದಲ್ಲಿರುವ ಪ್ರೀತಿ ಅವರ ಮಾತಿನಲ್ಲಿರುವ ಪ್ರೀತಿಯನ್ನು ಕಂಡಾಗ ನಮಗೆ ಅದಕ್ಕೊಂದು ಬೆಲೆ ಕಟ್ಟಲಿಕ್ಕೆ ಸಾಧ್ಯವೇ ಹೇಳಿ. ಇದನ್ನೆಲ್ಲ ನಾವು ಯಾಕೆ ಮಾಡಿದ್ವಿ ಅಂತ ಹೇಳಿದರೆ ಯಾರನ್ನೂ ಮೆಚ್ಚಿಸಲಿಕ್ಕಾಗಲ್ಲ. ಇದು ಈ ದೇಶದ ಒಂದು ಪ್ರಜೆಯಾಗಿ ಈ ದೇಶವನ್ನು ಅರ್ಥಕೊಂಡು ಈ ಒಂದು ನಾವೊಂದು ಸೌಹಾರ್ದಯುತವಾಗಿ ಬದುಕಬೇಕಾದರೆ ಅದೂ ಕೂಡ ನಮ್ಮ ವಿದ್ಯಾರ್ಥಿಗಳು ಯುವಶಕ್ತಿಗಳು ಇಷ್ಟು ಶಕ್ತಿ ನಮ್ಮ ದೇಶದಲ್ಲಿ ಇರುವಾಗ ಅವರಿಗೊಂದು ಸರಿಯಾದ ಮಾರ್ಗದರ್ಶನ ಕೊಡಬೇಕಾದ್ದು ನಮ್ಮ ಕರ್ತವ್ಯ. ಆ ದೃಷ್ಟಿಯಲ್ಲಿ ನಾವು ಇದೆಲ್ಲವನ್ನು ಆಚರಣೆ ಮಾಡಿಕೊಂಡು ಬಂದೆವು. ನಮ್ಮ ಒಂದು ನುಡಿಸಿರಿ ವಿರಾಸತ್ ನೋಡಿದವರೆಲ್ಲರೂ ಆಶ್ಚರ್ಯಪಡ್ತಾರೆ, ಇಷ್ಟು ಸಂಖ್ಯೆಯ ಎಲ್ಲ ಮತಧರ್ಮದವರು ಬರುವುದು ಹೇಗೆ, ಅದರಲ್ಲೂ ಈ ಮುಸಲ್ಮಾನರಿಗೆ ಸಂಬಂಧಪಟ್ಟ ಇಷ್ಟು ಹೆಂಗಸರು ಅದನ್ನು ಬರುವುದು ಹೇಗೆ, ಬಂದು ಇಷ್ಟು ಚಂದ ರೀತಿಯಲ್ಲಿ ಅದನ್ನು ಅನುಭವಿಸಿಕೊಂಡು ಹೋಗೋದು ಹೇಗೆ ಎಂಬುದನ್ನು ನೋಡುವಾಗಲೇ ಆಶ್ಚರ್ಯಪಡ್ತಾರೆ. ಆದರೆ ನನಗೆ ಅದರ ಬಗ್ಗೆ ಭಾಳಷ್ಟು ಒಂದು ಸಮಾಧಾನ ಖುಷಿ ನಮಗೆ ತಂದುಕೊಡ್ತದೆ. ಯಾಕೆಂದರೆ ಆ ನುಡಿಸಿರಿ ವಿರಾಸತ್ಗಳಲ್ಲಿ ಅಂಥ ನುಡಿಸಿರಿ ಸಮಯದಲ್ಲಿ ಆ ಜಕೀರ್ ಹುಸೇನ್ರಂಥ ಅಥವಾ ಅವರ ತಮ್ಮ ತೌಫಿಕ್ಕಿನಂಥ ಅವರ ಇಡೀ ಕುಟುಂಬದಂಥ ಒಂದು ಕುಟುಂಬವನ್ನು ನಮಗೆ ನಮ್ಮ ದೇಶದಲ್ಲಿ ರಚನೆ ಮಾಡಲಿಕ್ಕೆ ಸಾಧ್ಯವ. ಅವರು ಇವತ್ತು